ಯುವ ಶಕ್ತಿ ಉತ್ಸಾಹತೆಯಿಂದ ಆ ಒಂದು ಕಾರ್ಯಕ್ರಮ ಭಾಗವಹಿಸಿ ಯಾವುದೇ ಅಹಿತಕರ ಘಟನೆ ನಡೆದೇ ನಿಟ್ಟಿನಲ್ಲಿ ಅದು ಯಶಸ್ವಿ ಬಂದು ಅಂತಕ್ಕಂಥದ್ದನ್ನ ಈಗಾಗಲೇ ಮಾಧ್ಯಮ ಮಿತ್ರ ಘೋಷಣೆ ಮಾಡಿದೆ. ಈ ಒಂದು ಯಶಸ್ವಿಗೆ ಅಶೋಕಪುರಂ ಇರ್ಬೋದು, ಗಾಂಧಿನಗರ ಇರ್ಬೋದು, ಪಡವಳ್ಳಿ ಇರ್ಬೋದು, ಕುಕ್ಕಳ್ಳಿ ಇರ್ಬೋದು ಮತ್ತು ಈ ಭಾಗದಲ್ಲಿ ಮೇಟ್ಕಳ್ಳಿ ಇರ್ಬೋದು ಮತ್ತು ಈ ಭಾಗದಲ್ಲಿ ಸಿದ್ಧಾರ್ಥ ಇರ್ಬೋದು ಮತ್ತು JP ನಗರ, ಕುವೆಂಪು ನಗರ, ಮೈಸೂರಿನ ಎಲ್ಲ ಬಡಾವಣೆಗಳು ಹೊರತುಪಡಿಸಿ ಜೊತೆ ಸೇರಿ ಈ ಕಡೆ ಬಂದರೆ ವರುಣ ಕ್ಷೇತ್ರ, ಜೈಪುರ ಕ್ಷೇತ್ರ, ಚಾಮುಂಡೇಶ್ವರಿ ಕ್ಷೇತ್ರ, ಕಸಬಾ ಹೋಬಳಿ ಮತ್ತು ಎರಡೂ ಜಿಲ್ಲೆಯಿಂದಲೂ ಕೂಡ ಅದು ನಂಜನಗೂಡು ಇರ್ಬೋದು, ಗುಂಡ್ಲುಪೇಟೆ ಇರ್ಬೋದು, ಚಾಮರಾಜನಗರ ಇರ್ಬೋದು, ಇಡೀ ಅಲ್ಲಿ ಎಲ್ಲರೂ ಜನರು ಕೂಡ ಬಂದಿದ್ದಾರೆ. ಮೈಸೂರು ಜಿಲ್ಲೆಯಿಂದ ಹುಣಸೂರು, ಪಿರಿಯಾಪಟ್ಟಣ, KR ನಗರ ಎಲ್ಲ ಕಡೆಯಿಂದಲೂ ಕೂಡ ಅತಿ ಉತ್ಸಾಹತೆಯಿಂದ ಜನ ಬಂದು ಆ ಒಂದು ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದಾರೆ. ಮತ್ತು ವಿಶೇಷವಾಗಿ ನಮ್ಮ ಪೌರ ಕಾರ್ಮಿಕ ಬಂಧುಗಳು ಈ ಒಂದು ಸ್ವಚ್ಛತೆ ಕಾರ್ಯಕ್ರಮವನ್ನು ಸ್ಥಗಿತಗೊಳಿಸಿ ಅವರು ಕೂಡ ಇವತ್ತಿನ ಅಂಬೇಡ್ಕರ್ ಅವರ ಬಂಧು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥದ್ದು ಬಹಳ ರುಚಿತಪೂರ್ಣ ಅಂತಕ್ಕಂಥದ್ದನ್ನು ಕೂಡ ಅವರೆಲ್ಲರಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ಅತಿ ಹೆಚ್ಚು ಮಾಧ್ಯಮ ಪೊಲೀಸ್ ಇಲಾಖೆ ನಮಗೆ ಅತಿ ಹೆಚ್ಚು ಸಹಾಯವನ್ನು ಕೂಡ ಮಾಡಿದೆ. ಮತ್ತು ಕೆಲವು ಸಂದರ್ಭಗಳಲ್ಲಿ ನಾವೆಲ್ಲರೂ ಸಣ್ಣ ಪುಟ್ಟ ತಪ್ಪಾಗಿದ್ರೆ ಅದನ್ನು ಕೂಡ ತಡೆಯುವಂಥ ಪ್ರಯತ್ನ ಮಾಡಿದರೆ ಅವರು ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ವರ್ತಕರ ಸಂಘ, ಬೀದಿ ಬದಿ ವ್ಯಾಪಾರಿಗಳು, ಹೋಟೆಲ್ ಮಾಲೀಕರು ಮತ್ತು ವಿವಿಧ ಕಂಪನಿಗಳು ಕೂಡ ನಮಗೆ ಬಾಗಿಲು ಮುಚ್ಚಿ ನಮಗೆ ಸಹಕಾರವನ್ನು ಕೊಟ್ಟಿದೆ. ಮತ್ತು ಶಾಲಾ ಕಾಲೇಜುಗಳು ಕೂಡ ನಮಗೆ ಸಹಕಾರವನ್ನು ಕೊಟ್ಟಿದೆ. ವಿದ್ಯಾರ್ಥಿ ಸಂಘಟನೆ ನಮಗೆ ಸಹಕಾರ ಕೊಟ್ಟಿದೆ. ಇವರೆಲ್ಲರಿಗೂ ಕೂಡ ನಾನು ಕೃತಜ್ಞತೆ ಹೇಳಬೇಕು ಅಂತೇಳಿ ಇವತ್ತಿನ ಸಭೆ ಕರೆದಿರ್ತಕ್ಕಂಥದ್ದು. ಇಲ್ಲಿ ಹೊರಾಲ್ ಎಲ್ಲರಿಗೂ ಕೂಡ ಯಾರ್ಯಾರು ಭಾಗಿಯಾಗಿದ್ದಾರೆ ಕಾರ್ಯಕ್ರಮಕ್ಕೆ ಅವರೆಲ್ಲರೂ ಕೂಡ ಮತ್ತೊಮ್ಮೆ ನಾನು ಅಭಿನಂದನೆ ಮತ್ತು ಕೃತಜ್ಞತೆಯನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಆಗ ನಮಗೆ ವಿಶೇಷವಾಗಿ ಒಂದು ಮಾನ್ಯತೆಯನ್ನು ಕೊಟ್ಟು ಆ ಕಾರ್ಯಕ್ರಮಕ್ಕೆ ಒಂದು ನಿರ್ಗಮನ ಕೊಡ್ತಕ್ಕಂಥದ್ದು ಪತ್ರಿಕಾ